ಜಸ್ಪ್ರೀತ್ ಬುಮ್ರಾ ಬರೋಬ್ಬರಿ 697 ದಿನಗಳ ಕಾಲ ಟೆಸ್ಟ್ ಬೌಲಿಂಗ್ ರ್ಯಾಂಕಿಂಗ್ನಲ್ಲಿ ನಂಬರ್ 1 ಸ್ಥಾನ ಉಳಿಸಿಕೊಂಡಿದ್ದರು. ಆ ಒಂದು ಸುದೀರ್ಘ ಆಳ್ವಿಕೆಗೆ ಈಗ ಸ್ಟಾರ್ಕ್ ಎಂಟ್ರಿಯಿಂದ ಬ್ರೇಕ್ ಬಿದ್ದಿದೆ. ಹಾಗಾದರೆ ವಿಶ್ವದ ನಂಬರ್ 1 ಆಟಗಾರ ಯಾರು? ಬುಮ್ರಾರನ್ನು ಹಿಂದಿಕ್ಕಿದ್ದು ಹೇಗೆ? ಬನ್ನಿ ನೋಡೋಣ. ಜಸ್ಪ್ರೀತ್ ಬುಮ್ರಾರನ್ನು ಹಿಂದಿಕ್ಕಿ ಮಿಚೆಲ್ ಸ್ಟಾರ್ಕ್ ಮೊದಲ ಬಾರಿಗೆ ಐಸಿಸಿ ಟೆಸ್ಟ್ ಬೌಲಿಂಗ್ ರ್ಯಾಂಕಿಂಗ್ನಲ್ಲಿ ವಿಶ್ವದ ನಂಬರ್ 1 ಸ್ಥಾನಕ್ಕೆ ಏರಿದ್ದಾರೆ. ಇದಕ್ಕೆ ಕೆಲವೊಂದು ಕಾರಣಗಳು ಸಹ ನಾನು ಈ ಒಂದು ವಿಡಿಯೋದಲ್ಲಿ ಕೊಡಬಲ್ಲೆ. ಮೊದಲನೆಯದಾಗಿ 10 ವಿಕೆಟ್ಗಳ ಮ್ಯಾಜಿಕ್. ಬಾಂಗ್ಲಾದೇಶ ವಿರುದ್ಧದ 2ನೇ ಟೆಸ್ಟ್ನಲ್ಲಿ ಸ್ಟಾರ್ಕ್ ಅವರು ಮೊದಲನೇ ಇನ್ನಿಂಗ್ಸ್ನಲ್ಲಿ ಕೇವಲ 12 ರನ್ನುಗಳಿಗೆ 6 ವಿಕೆಟ್ ಪಡೆದರು ಮತ್ತು 39 ರನ್ನುಗಳಿಗೆ 4 ವಿಕೆಟ್ ಪಡೆದು ಒಟ್ಟು 10 ವಿಕೆಟ್ ಕಿತ್ತು ತಂಡದ ಗೆಲುವಿನ ರೂವಾರಿಯಾದರು. ಇವರ ಅಗ್ರಸ್ಥಾನ 1ಕ್ಕೆ ಏರಿದರು. ಅದರಲ್ಲಿ ಇದು ಸಹ ಒಂದು ಮುಖ್ಯವಾದ ಕಾರಣವಾಗಿರುತ್ತದೆ. ಎರಡನೆಯ ಕಾರಣ ರೇಟಿಂಗ್ ಪಾಯಿಂಟ್ಸ್. 872 ರೇಟಿಂಗ್ ಪಾಯಿಂಟ್ಸ್ ತಲುಪಿದರು. ಬುಮ್ರಾ ಅವರದ್ದು 862 ಪಾಯಿಂಟ್ಸ್ ಇತ್ತು. ಸ್ಟಾರ್ಕ್ 10 ಪಾಯಿಂಟ್ಸ್ ಮುನ್ನಡೆ ಪಡೆದಿದ್ದಾರೆ. ಮೂರನೆಯ ಕಾರಣ ಬುಮ್ರಾ ಇತ್ತೀಚೆಗೆ ಆಡಲಿಲ್ಲ. ಹೌದು ಗೆಳೆಯರೆ, ಶ್ರೀಲಂಕಾ ವಿರುದ್ಧದ ಟೆಸ್ಟ್ ಸೀರೀಸ್. ಮತ್ತೊಂದು ಕಾರಣ ನೋಡೋದಾದ್ರೆ ಸ್ಟಾರ್ಕ್ನ ಮಾರಕ ಬೌಲಿಂಗ್, ವೇಗ, ಸ್ವಿಂಗ್ ಮತ್ತು ಎಡಗೈ ಬೌಲಿಂಗ್ ಆಂಗಲ್ ಸ್ಟಾರ್ಕ್ ಬ್ಯಾಟರ್ಗಳಿಗೆ ದೊಡ್ಡ ಸವಾಲಾಗಿದ್ದಾರೆ. ಹೊಸ ಬಾಲ್ನಲ್ಲಂತೂ ಅವರ ಬೌಲಿಂಗ್ ಇನ್ನಷ್ಟು ಅಪಾಯಕಾರಿಯಾಗಿದ್ದಾರೆ. ಸೊ ಒಟ್ಟಾರೆ ನಮ್ಮ ಸ್ಟಾರ್ಕ್ ಅವರು ವಿಶ್ವದ ನಂಬರ್ 1 ಟೆಸ್ಟ್ ಬೌಲರ್ ಆಗಿದ್ದಾರೆ. ಮತ್ತೊಂದು ವಿಷಯ ಏನಪ್ಪ ಅಂದ್ರೆ, ಇವರು ಈ ಒಂದು ಸಾಧನೆ ಮಾಡಿದ್ದು 36ನೇ ವಯಸ್ಸಿನಲ್ಲಿ. ಅದಕ್ಕೆ ಕಾರಣ ಸಹ ವರ್ಷಗಾನುಗಳ ಅನುಭವ ಮತ್ತು ನಿರಂತರೆಯ ಬಳಿಕ ಆಗಸ್ಟ್ 26, 2026ರ ಅಧಿಕೃತ ಐಸಿಸಿ ರ್ಯಾಂಕಿಂಗ್ ಅಪ್ಡೇಟ್ನಲ್ಲಿ ಸ್ಟಾರ್ಕ್ 2 ಸ್ಥಾನ ಜಿಗಿದು ಬುಮ್ರಾ ಮತ್ತು ನ್ಯೂಜಿಲೆಂಡ್ನ ಮ್ಯಾಟ್ ಹೆನ್ರಿಯನ್ನು ಹಿಂದಿಕ್ಕಿ ವೃತ್ತಿ ಜೀವನದ ಮೊದಲ ನಂಬರ್ 1 ಸ್ಥಾನ ಪಡೆದಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಜರ್ನಿ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಕ್ರಿಕೆಟ್ ಅಪ್ಡೇಟ್ಗಳಿಗೆ ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.